ವೀಕ್ಷಕರೆಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ವೀಕ್ಷಕರೇ, ನಮ್ಮ ವಿಡಿಯೋಗಳು ನೀವು ನೋಡ್ತಾ ಇದ್ದೀರಿ. ತುಂಬ ಜನ ಈ ವಿಡಿಯೋಗಳು ಚೆನ್ನಾಗಿ ಬರ್ತಾರೆ ಅಂತ ಹೇಳ್ತಾರೆ. ನಮಗೆ ವೈರಲ್ ಮಾಡಬೇಕು ಅನ್ನೋ ಉದ್ದೇಶ ಅಂತಿಲ್ಲ. ವೈರಲ್ ಆಗುತ್ತೆ, ಸಬ್ಜೆಕ್ಟ್ ಚೆನ್ನಾಗಿದ್ದರೆ ಅದು ವೈರಲ್ ಆಗುತ್ತೆ. ಇವತ್ತಿನ ಒಂದು ಸಬ್ಜೆಕ್ಟ್ ಏನಂದರೆ, ಒಂದು ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಮಕ್ಕಳು ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಒಳ್ಳೆ ಬಾಂಡಿಂಗ್ ಇರಬೇಕು. ಆವಾಗಲೇ ಆ ಫ್ಯಾಮಿಲಿ ಚೆನ್ನಾಗಿರುತ್ತೆ. ಕೆಲವರು ತುಂಬ ಗಳಿಕೆ ಮಾಡಿದ್ದಾರೆ, ತುಂಬ ದೊಡ್ಡ ಸ್ಟೇಜಲ್ಲಿ ಇದ್ದಾರೆ, ಆದರೂ ಕೂಡ ಅವರಲ್ಲಿ ನೆಮ್ಮದಿರಲ್ಲ, ಬರೀ ಜಗಳ ಮನಸ್ತಾಪಗಳು ಆಗ್ತವೆ. ಈ ಒಂದು ಫ್ಯಾಮಿಲಿಯಲ್ಲಿ ಎಲ್ಲರೂ ಸುಖವಾಗಿರ್ಬೇಕಂದ್ರೆ ಫಸ್ಟ್ ನಾವು ತಂದೆ ತಾಯಿ ಮಾತುಗಳನ್ನು ಆಪೋಸಿಟ್ ಆಗಿ ಹೋಗಬಾರದು. ಏಕೆಂದರೆ ಅವರೇ ನಮ್ಮ ಎಲ್ಲ ಒಂದು ಜೀವನದಲ್ಲಿ ನಮ್ಮನ್ನು ಈ ಭೂಮಿಗೆ ತಂದು ನಮ್ಮನ್ನು ಬೆಳೆಸಿ ದೊಡ್ಡ ಮಾಡಿರ್ತಾರೆ. ಯಾವುದೇ ಸಣ್ಣ ಕಾರಣ ಇಲ್ಲ, ದೊಡ್ಡ ಕಾರಣ ಇದೆ, ಅವರಿಗೆ ಒಂದು ನಾವು ರೆಸ್ಪೆಕ್ಟ್ ಕೊಡಬೇಕು, ಅವರ ಮಾತಿಗೆ ಬೆಲೆ ಕೊಡಬೇಕು. ಅವರ ಮನಸ್ಸನ್ನು ಯಾವತ್ತೂ ನಯಿಸಬಾರದು. ಅವರ ಆಶೀರ್ವಾದ ಒಂದು ದೇವರ ಆಶೀರ್ವಾದ ಇದ್ದ ಹಾಗೆ. ಪ್ರತಿಯೊಬ್ಬರು ಅಣ್ಣ ತಮ್ಮಂದಿರ ನಡುವೆ ಬಹಳಷ್ಟು ಭಿನ್ನಾಭಿಪ್ರಾಯ ಬರ್ತವೆ. ಆ ಭಿನ್ನಾಭಿಪ್ರಾಯಗಳು ಬರಬಾರ್ದು. ಎಲ್ಲರೂ ಒಗ್ಗಟ್ಟಿನಿಂದ ಇರಬೇಕಾಗುತ್ತೆ. ಒಂದು ಮನೆಯಲ್ಲಿ ಅವರು ಒಗ್ಗಟ್ಟಿನಿಂದ ಇದ್ದಿದ್ದೇ ಆದರೆ ಆ ಮನೆಯು ಏಳಿಗೆ ಆಗುತ್ತೆ, ಸಮೃದ್ಧಿ ಆಗುತ್ತೆ. ಆದರೆ ಚಿಕ್ಕ ಚಿಕ್ಕ ಕಾರಣಕ್ಕೆ ಅಣ್ಣ ತಮ್ಮಂದಿರುಗಳು ಜಗಳ ಮಾಡುವುದು, ಆಸ್ತಿಗೋಸ್ಕರ ಜಗಳ ಮಾಡುವುದು, ತಂದೆ ತಾಯಿ ಮಾತುಗಳನ್ನು ಮೀರುವುದು ಎಲ್ಲವೂ ನಡೀತದೆ. ಪ್ರತಿಯೊಬ್ಬರ ಫ್ಯಾಮಿಲಿಯಲ್ಲಿ ಏನಾದರೂ ಸಮಸ್ಯೆಗಳು ಇರ್ತವೆ. ಅದನ್ನು ಅವರೇ ಸ್ಟಾರ್ಟ್ ಯಾವ ಥರ ಅದನ್ನು ಇದು ಮಾಡಬೇಕು. ಈಗೋ ಇರಲಿ, ಈಗ ಬಾಂಡಿಂಗ್ ಇರಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರಬೇಕು. ಬಾಂಡಿಂಗ್ ಅಂದರೆ ಈ ಒಂದು ತಿಳುವಳಿಕೆ. ಯಾಕಂದರೆ ಈಗ ತಂದೆ ಮಾತು ಮಕ್ಕಳು ಕೇಳೋದು, ಮಕ್ಕಳ ಮಾತು ತಾಯಿ ಕೇಳೋದು, ತಾಯಿ ಮಾತು ಇದು ಮಾಡಿ ಕೇಳೋದು, ಈ ಥರ ಒಂದು ಬಾಂಡಿಂಗ್ ಇದ್ದಿದ್ದೇ ಆದರೆ ಅವ್ರ ಜೀವನ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಸಮಾಜದಲ್ಲಿ ಇವರು ನೋಡಿ ಈ ಯುದ್ಧ ಎಷ್ಟು ಕೋಟಿಗಟ್ಟಲೆ ಬಿಲಿಯನ್ಸ್ ಗಟ್ಟಲೆ ಅವರು ಯುದ್ಧವನ್ನು ಲಾಸ್ ಮಾಡಿಕೊಂಡು ಜಗಳ ಮಾಡಿ ಯುದ್ಧ ಆಯಿತು. ಈ ಎರಡು ದೇಶದಲ್ಲಿ ಎಷ್ಟು ಲಾಸ್ ಆಯಿತು ಅಂದರೆ ಬಿಲಿಯನ್ಸ್ ಡಾಲರ್ ಅಂದರೆ ಎಷ್ಟು ಲಕ್ಷ ಕೋಟಿ ಈಗ ಲಾಸ್ ಮಾಡಿದ್ದಾರೆ. ಅವರಲ್ಲಿ ಇರ್ತಕ್ಕಂಥ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದ ದೇಶದಲ್ಲಿ ಭಾಳಷ್ಟು ಲಾಸ್ ಆಯಿತು. ಇವಾಗ ಸಂಧಿಗೆ ಬಂದಿದ್ದಾರೆ. ಅದೇ ರೀತಿ ಒಬ್ಬ ಮನುಷ್ಯನಲ್ಲಿ ಏನೇ ಮಾಡಬೇಕಂದ್ರೆ 1000 ಸಲ ವಿಚಾರ ಮಾಡಬೇಕಾಗುತ್ತೆ. ಆವಾಗಲೇ ಅದು ಅಲ್ಲಿ ಸ್ಟಾರ್ಟ್ ಔಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗಿನ ಪ್ರಪಂಚದಲ್ಲಿ ಯಾರ ಮಾತು ಯಾರು ಕೇಳೋದಿಲ್ಲ, ಅವ್ರದ್ದೇ ಒಂದು ಈಗೋ ಇದ್ದೇ ಇರುತ್ತೆ. ಈ ಒಂದು ನಮ್ಮ ವಿಡಿಯೋಗಳಿಂದ ನಿಮ್ಮ ಗಮನಕ್ಕೆ ಬಂದಾಗ ಇಲ್ಲಿ ಒಂದು ಯಾವುದು ಗುರುವಿನ ಒಂದು ನಿಮ್ಮ ಬುದ್ಧಿ ತಿಳುವಳಿಕೆಗೆ ನಾವು ಗುರುವಿನ ಹೋಲಿಸ್ತೀವಿ. ಅದರಿಂದ ನಿಮ್ಮ ಸಮಸ್ಯೆಗಳು ಬಗೆಹರಿಸಿಕೊಂಡು ನೀವು ಒಳ್ಳೆ ರೀತಿಯಿಂದ ನೀವು ಬಾಳೋದಾದರೆ ನೀವು ಯಾವುದೇ ಒಂದು ಸಮಸ್ಯೆ ಬರಲಿ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ತಿಳಿದುಕೊಂಡು ಹೋಗಬೇಕಾಗುತ್ತೆ. ನಾವು ಇಷ್ಟೊಂದು ವಿಡಿಯೋಗಳು ತೆಗೆದು ಕೂಡ ಈ ವಿಡಿಯೋದಿಂದ ನಿಮಗೆ ತುಂಬ ಜೀವನ ಚೆನ್ನಾಗಿದೆ ಅನ್ನೋ ಒಂದು ಉದ್ದೇಶ ಇರುತ್ತೆ. ಈ ವಿಡಿಯೋಗಳು ನಾಟ್ ಓನ್ಲಿ ಎಂಟರ್ಟೈನ್ಮೆಂಟ್. ಈ ವಿಡಿಯೋಗಳಿಂದ ನಿಮ್ಮ ಲೈಫ್ ಚೆನ್ನಾಗಾದರೆ ಅದೇ ನಮಗೆ ದೊಡ್ಡ ಒಂದು ಆನಂದ. ದುಡ್ಡಿನ ಇದು ಸಿಗೋ ಆನಂದ ಏನಂದರೆ, ಇನ್ನೊಬ್ಬರಿಗೆ ಸಹಾಯ ಮಾಡಿದ ಮೇಲೆ ಮನಸ್ಸಿಗೆ ಆನಂದ ಆಗುತ್ತೆ. ಆ ಆನಂದನೇ ಮಹದಾನಂದ. ಯಾಕಂದರೆ ಪ್ರೇಕ್ಷಕರೇ, ಇವತ್ತಿನ ಒಂದು ನಾವು ಜೀವನದಲ್ಲಿ ಯಾರ ಮಾತು ಯಾರು ಕೇಳೋದಿಲ್ಲ. ಯಾರ ಜೀವನದಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ನಾವು ಅದನ್ನು ತುಂಬ ಅರಿವಿನಿಂದ ಬುದ್ಧಿಯಿಂದ ಅದನ್ನು ಬಗೆಹರಿಸ್ಕೊಂಡ್ರೆ ನಿಮ್ಮ ಲೈಫು ತುಂಬ ಚೆನ್ನಾಗಿರುತ್ತೆ. ಯಾವತ್ತೂ ನಾವು ತಂದೆ ತಾಯಿಗಳಿಗೆ ಮಕ್ಕಳಾದರೂ ಕಣ್ಣೀರಾಕಿ ಕೆಲಸ ಮಾಡಬಾರದು. ಯಾಕಂದರೆ ಈ ಭೂಮಿಗೆ ತಂದವರು ಅವರೇ. ಪ್ರತಿಯೊಂದು ಅವರು ನಮ್ಮ ಜೀವನದಲ್ಲಿ ಬೆಳೆಸಬೇಕಾದ್ರೆ ಅವರು ಕಷ್ಟ ನಷ್ಟ ಅನುಭವಿಸಿ ನಮ್ಮನ್ನು ಬೆಳೆಸಿರ್ತಾರೆ. ಆದರೆ ಇವಾಗ ನಾವು ದೊಡ್ಡವರಾದ್ಮೇಲೆ ಐಫೈ ಆಗಿರ್ತೀವಿ, ದೊಡ್ಡ ಒಂದು ಲೆವೆಲ್ ಇರುತ್ತೆ. ಅವ್ರನ್ನ ಯಾವತ್ತೂ ಕಡೆಗಣಿಸಬಾರದು, ಅವ್ರ ಮನಸ್ಸನ್ನು ಮುಗಿಸಬಾರದು. ಈ ಒಂದು ವಿಡಿಯೋ ನಾವು ಈ ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ, ಅದರಿಂದ ನಿಮ್ಮ ಜೀವನ ಚೇಂಜ್ ಆಗಿದ್ದರೆ ಅದು ನನಗೆ ಸಂತೋಷ. ಎಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಫಾರ್ವರ್ಡ್ ಮಾಡಿ, ಎಲ್ಲ ಫ್ರೆಂಡ್ಸ್ಗೆಲ್ಲ ಫಾರ್ವರ್ಡ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.